ಹಲೋ ನಮಸ್ಕಾರ, ಮತ್ತೊಂದಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನೋಡಿದಲ್ಲಿ ನಾವು SSLC ಹಿಂದಿ ಪರೀಕ್ಷೆಗೆ ಗ್ರೇಡ್ ಅಥವಾ ಮಾರ್ಕಸ್ ಕೊಡ್ತಾರೆ ಎಂಬುದು ನೋಡೋಣ. ಒಟ್ಟು ಅಂಕಗಳು 525 ಅಥವಾ 625 ಎಂಬುದನ್ನು ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆಯವರು ನೋಡಿ. ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದರಿಂದ ನಾವು ಹಾಕುವ ಪ್ರತಿಯೊಂದು ಮಾಹಿತಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತದೆ. ಶಿಕ್ಷಣದ ಬಗ್ಗೆ ನಿರಂತರ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಪ್ರಾರಂಭವಾಗೋಣ. ಈ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ತಡ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ. SSLC ಪರೀಕ್ಷೆಗಳು ಪೂರ್ಣಗೊಂಡಿದ್ದು ಈಗಾಗಲೇ ಮೌಲ್ಯಮಾಪನವು ಕೂಡ ಪ್ರಾರಂಭವಾಗಿದೆ. ಆದರೆ SSLC ಹಿಂದಿ ಪರೀಕ್ಷೆಗೆ ಗ್ರೇಡ್ ಅಥವಾ ಮಾರ್ಕಸ್ ಕೊಡುವುದು ಚರ್ಚೆಯಲ್ಲಿತ್ತು. ಅದಕ್ಕೆ ಈಗ ಬ್ರೇಕ್ ಬಿದ್ದಿದೆ. SSLC ತೃತೀಯ ಭಾಷೆಗೆ ABC ಗ್ರೇಡಿಂಗ್ ಕರಡು ಅಧಿಸೂಚನೆ ಈ ಬಾರಿಯಿಂದಲೇ ಜಾರಿ. ಗರಿಷ್ಠ ಅಂಕ 525ಕ್ಕೆ ಸೀಮಿತ. SSLC ಪರೀಕ್ಷಾ ಫಲಿತಾಂಶದಲ್ಲಿ ತೃತೀಯ ಭಾಷೆ ಮತ್ತು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ವಿಷಯಗಳಿಗೆ ಪಾಸ್ ಫೇಲ್ ಪದ್ಧತಿ ಕೈಬಿಟ್ಟು 3 ಗ್ರೇಡ್ ಪದ್ಧತಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶುಕ್ರವಾರ ಕರಡು ಅಧಿಸೂಚನೆ ನೀಡಿದೆ. SSLC ಹಿಂದಿ ಪರೀಕ್ಷೆಗೆ ಗ್ರೇಡ್ ವ್ಯವಸ್ಥೆಯನ್ನು ಇದೇ ವರ್ಷದಿಂದಲೇ ಅನ್ವಯಿಸಲಾಗುತ್ತದೆ. ಇನ್ನು ಮುಂದೆ 525ಕ್ಕೆ ಅಂಕಗಳನ್ನು ನೀಡಲಾಗುತ್ತದೆ. SSLC ಹಿಂದಿ ಪರೀಕ್ಷೆಗೆ ಅಂಕಗಳು ನೀಡುವುದಿಲ್ಲ, ಅದರ ಬದಲಾಗಿ ಗ್ರೇಡನ್ನು ನೀಡಲಾಗುತ್ತದೆ. ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ಮಾಹಿತಿ ನೋಡಿದರೆ SSLC ಒಟ್ಟು ಅಂಕಗಳು 525ಕ್ಕೆ ಸೀಮಿತ. SSLC ಪರೀಕ್ಷೆ ಉಳಿದ 5 ವಿಷಯಗಳಲ್ಲಿ ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆಯಲ್ಲಿ ಒಟ್ಟಾರೆಯಾಗಿ 33% ಅಂಕ ಪಡೆಯಬೇಕು. 5 ವಿಷಯಗಳಲ್ಲಿ ಒಟ್ಟು 525 ಅಂಕಗಳಲ್ಲಿ 173 ಅಂಕ ಗಳಿಸಿದವರಿಗೆ ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಪ್ರತಿ ವಿಷಯದಲ್ಲಿ ಕನಿಷ್ಠ 30% ಅಂಕವನ್ನು ಗಳಿಸಿದರೆ ಅಂತಹ ಅಭ್ಯರ್ಥಿಗಳನ್ನು ಉತ್ತೀರ್ಣರಾಗಿದ್ದಾರೆ ಎಂದು ಘೋಷಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಕರಡು ಅಧಿಸೂಚನೆಯಲ್ಲಿ ವಿವರಿಸಲಾಗಿದೆ. SSLC ಪಾಸಾಗಲು ಎಷ್ಟು ಅಂಕಗಳನ್ನು ಗಳಿಸಿದರೆ ಪಾಸಾಗುತ್ತಾರೆ ಎಂಬುದು ನೋಡಿದರೆ SSLC ಪಾಸಿಗೆ 773 ಅಂಕಗಳಿಗೆ ಕಡ್ಡಾಯ. ಬೆಂಗಳೂರು ರಾಜ್ಯ ಸರ್ಕಾರವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಾಯ್ದೆ 166 ಅಡಿ SSLC ಪರೀಕ್ಷಾ ನಿಯಮಗಳಿಗೆ ತಿದ್ದುಪಡಿಗೆ ತರಲು ಮುಂದಾಗಿದೆ. 26ರ SSLC ಪರೀಕ್ಷೆ 1ರ ಫಲಿತಾಂಶವನ್ನು ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಏಪ್ರಿಲ್ 24ರಂದು ಪ್ರಕಟಿಸಲಾಗುತ್ತದೆ ಎಂಬುದನ್ನು ತಿಳಿಸಿದೆ. ಮುಂದಿನ ವಿಡಿಯೋದಲ್ಲಿ ಎಷ್ಟು ಅಂಕ ಗಳಿಸಿದರೆ A ಗ್ರೇಡ್, ಎಷ್ಟು ಅಂಕ ಗಳಿಸಿದರೆ B ಗ್ರೇಡ್ ಮತ್ತು C ಗ್ರೇಡ್ ಅನ್ನು ನೀಡಲಾಗುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತೇನೆ. ಇದೇ ತರಹ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಶಿಕ್ಷಣದ ಬಗ್ಗೆ ಮಾಹಿತಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2026ರ SSLC ಪರೀಕ್ಷೆ 2ರ ವೇಳಾಪಟ್ಟಿಯನ್ನು ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೇನೆ, ಅದನ್ನು ಕೂಡ ವೀಕ್ಷಿಸಿ. ಇದೇ ತರಹ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರೆಯದಿರಿ. ಶಿಕ್ಷಣದ ಬಗ್ಗೆ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಮಾಹಿತಿಯನ್ನು ಆದಷ್ಟು ಬೇಗ ತಲುಪಿಸ್ತೇನೆ ಎಂದು ಹೇಳುತ್ತಾ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.